ಈಗ ತಾನೇ ಸತೀ ಸರ್ ಹೇಳ್ತಾ ಇದ್ರು ಹೊಸ ಆರ್ಥಿಕ ವರ್ಷ ಅದು ಲಾಸ್ಟ್ ಮಂತ್ ನಮಗೆ ಇಂಪ್ಲಿಮೆಂಟ್ ಆಗಿದೆ, ಕೆಲವೊಂದು ಬದಲಾವಣೆಗಳಾಗಿದೆ, ಬಟ್ ಇನ್ನೊಂದು ಸ್ವಲ್ಪ ಈಗ ಇಂಪ್ಲಿಮೆಂಟ್ ಆಗ್ತಾ ಇದೆ ಅಂತ. ನನ್ನೊಂದು ಪ್ರಶ್ನೆ, ಈಗ ಬಜೆಟ್ ಮಂಡನೆ ಆಯಿತು, ಹೊಸ ಆರ್ಥಿಕ ವರ್ಷ ಅನ್ನೋದು ಒಂದು ಕಡೆ ಆದರೆ ಈ ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧ ನೇರವಾಗಿ ಭಾರತದ ಮೇಲೆ ಎಫೆಕ್ಟ್ ಬೀರಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಅನಿವಾರ್ಯ ಆಗಿತ್ತಾ ಕೇಂದ್ರಕ್ಕೆ ಅನ್ನೋದು ಪ್ರಶ್ನೆ ಸರ್. ಏನು ಬಜೆಟ್ ಅಲ್ಲಿ ಮಂಡನೆ ಮಾಡಿದ್ರು ಆಸ್ ಇಟ್ ಈಸ್ ಹಂಗೆ ಇಂಪ್ಲಿಮೆಂಟ್ ಮಾಡ್ತಿದ್ದಾರಾ ಅಥವಾ ಮೇಜರ್ ಬದಲಾವಣೆಗಳ ಜೊತೆಗೆ ಇಂಪ್ಲಿಮೆಂಟ್ ಮಾಡ್ತಿದ್ದಾರಾ ಅನ್ನೋದು? ಇದು ಬಜೆಟ್ ಏನಾಗುತ್ತೆ, ಮೇಜರ್ ಕಾರ್ಯಕ್ರಮಗಳ ವಿಚಾರದಲ್ಲಿ ಎಲ್ಲೆಲ್ಲಿ ಟ್ಯಾಕ್ಸಸ್ ಹಾಕ್ತಾರೆ ಅನ್ನುವಂಥದ್ದನ್ನ ಅಲ್ಲಿ ನಮ್ಗೆ ಹೇಳ್ತಾರೆ, ಮತ್ತೆ ಇದ್ರ ಮೇಲೆ ಖರ್ಚು ಮಾಡ್ತೀವಿ, ಕೆಪೆಕ್ಸ್ ಮೇಲೆ ಎಷ್ಟು ಖರ್ಚು ಮಾಡ್ತೀವಿ ಅಂತ. ಆದ್ರೆ ಈಗ ಕೆಲವು ಕ್ರೈಸಿಸ್ ಟೈಮಲ್ಲಿ, ಈ ಯುದ್ಧದ ಕ್ರೈಸಿಸ್ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ, ನಮ್ಗೆ ಏನ್ ಅನ್ಕೊಂಡಿರ್ತೀವಿ, ಕರೆಂಟ್ ಅಕೌಂಟ್ ಡೆಫಿಸಿಟ್ ಇಷ್ಟ ಆಗತ್ತೆ, ಆಮೇಲೆ ನಮ್ಗೆ ಎಷ್ಟು ಫಿಸ್ಕಲ್ ಡೆಫಿಸಿಟ್ ಇರುತ್ತೆ, ಅದನ್ನೆಲ್ಲ ನಾವು ಯೋಚನೆ ಮಾಡಿರ್ತೀವಿ. ಆ ಟೈಮಲ್ಲಿ ಬಜೆಟ್ ಮಂಡಿಸುವಾಗ ಸರ್ಕಾರ ಯೋಚನೆ ಮಾಡಿರುತ್ತೆ. ಆದ್ರೆ ಅದಕ್ಕೆಲ್ಲವೂ ಹೆಚ್ಚು ಕಡಿಮೆ ಆಗಕ್ ಶುರು ಆಗಿರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಕೆಲವು ಸರಿ ಅದನ್ನ ಸರಿದೂಗಿಸ್ಲಿಕ್ಕೆ ಕೆಲವು ಬದಲಾವಣೆಯನ್ನು ಮಾಡಬಹುದು. ಆದ್ರೆ ಇವಾಗಿನ ಸನ್ನಿವೇಶ ನೀವು ನೋಡಿದ್ರೆ, ಈಗೇನು 10 ಬದಲಾವಣೆಗಳ ಬಹುತೇಕ ಇದೆ. ಈ ಬದಲಾವಣೆಗಳು ಬಹುತೇಕ ಏನಂತಂದ್ರೆ ಇವತ್ತಿನ ಜಗತ್ತಿಗೆ, ಇವತ್ತಿನ ದಿನಕ್ಕೆ ಏನ್ ಅಗತ್ಯ ಇದೆ ಅವುಗಳನ್ನ ಮಾಡಿರುವಂತದ್ದು ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕು. ಅದರಲ್ಲಿ ಕೊಲ್ಲಿ ಯುದ್ಧದಿಂದ ನೇರವಾಗಿ ನಮ್ಗೆ ಇದ್ರಲ್ಲಿ ಏನಾದ್ರು ಬದಲಾವಣೆ ಆಗಿರೋದು ಯಾವ್ದು ಅಂತಂದ್ರೆ, ಈ LPG ಸಿಲಿಂಡರ್ ವಿಚಾರಕ್ಕೆ ಬಂದ್ರೆ ಮಾತ್ರ ಅದು ನನಗೆ ಕಾಣುತ್ತೆ ಕ್ಲಿಯರ್ ಆಗಿ. ಯಾಕೆಂತಂದ್ರೆ ಮುಂಚೆ ಎಲ್ಲಾನು ಅದು ಆರಾಮಾಗಿ ಸಿಗ್ತಾ ಇತ್ತು. ಆದ್ರೆ ಕೊಲ್ಲಿ ದೇಶಗಳಲ್ಲಿ ಯುದ್ಧ ಆದ್ಮೇಲೆ ಸಿಲಿಂಡರ್ ಇಶ್ಯೂ ಯಾವಾಗ ಜಾಸ್ತಿ ಆಯ್ತು, ನಮ್ಗೆ ಗ್ಯಾಸ್ ಬರುವ ಸರಬರಾಜು ಏನಾಗ್ತಾ ಇತ್ತು, ನಾವು 62% ಸಿಲಿಂಡರ್ಸ್ ನ 62% ಗ್ಯಾಸ್ ನ ನಾವು ಹೊರ ದೇಶಗಳಿಂದ ತರಿಸ್ಕೊತಾ ಇದ್ವಿ. ಸೊ ಅಂತದೊಂದು ಸನ್ನಿವೇಶದಲ್ಲಿ ಅದು ಕೊಲ್ಲಿ ರಾಷ್ಟ್ರಗಳಲ್ಲಿ ತೊಂದರೆ ಆದಾಗ ನಮ್ಗೆ ಅದರಿಂದ ಬರುವಂತದ್ದು ಕಡಿಮೆ ಆಗಿದ್ರಿಂದ ಸರ್ಕಾರ ಇವಾಗ ಅದರಲ್ಲಿ ಒಂದಷ್ಟು ಕಠಿಣ ನಿರ್ಧಾರಗಳನ್ನ ಕೈಗೊಂಡಿದೆ. ಅದರಲ್ಲಿ ಏನು ಅಂತಂದ್ರೆ, ಮೇಜರ್ ಆಗಿ ಸಿಲಿಂಡರ್ಸ್ ಬೆಲೆಯನ್ನ, ಯಾಕಂದ್ರೆ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಸ್ತಿ ಆಗ್ತಾ ಇದ್ರೆ ಎಷ್ಟು ದಿನವೂ ಸರ್ಕಾರ ಅದನ್ನ ತಾನೇ ಇಟ್ಕೊಳಕ್ ಆಗಲ್ಲ. ಸುಮಾರು ದಿನ ಕೇಂದ್ರ ಸರ್ಕಾರ ಅದನ್ನ ಟ್ರೈ ಮಾಡಿದೆ ಕಂಟ್ರೋಲ್ ಮಾಡ್ಲಿಕ್ಕೆ. ಕೇವಲ ಅಲ್ಪಾವಧಿ ಅಲ್ಪ ಮೊತ್ತದಲ್ಲಿ ಮಾತ್ರನೇ ಜನರಿಗೆ, ಅದರಲ್ಲೂ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ ಹೆಚ್ಚಳ ಮಾಡಿದೆ. ಆದ್ರೆ ಇವತ್ತು ಅದನ್ನ ತುಂಬಾ ದಿನ ಇಟ್ಕೊಳಕ್ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಈಗ ಒಂದಷ್ಟು ಹೆಚ್ಚಳವನ್ನ ಅನಿವಾರ್ಯ ಅನ್ನೋ ಕಾರಣಕ್ಕಾಗಿ ಕಮರ್ಷಿಯಲ್ ಸಿಲಿಂಡರ್ಗಳ ಬೆಲೆ ಜಾಸ್ತಿ ಮಾಡಿರೋದನ್ನ ಸರ್ಕಾರ ಇವತ್ತಿಂದ ಜಾರಿಗೊಳ್ಳುತ್ತೆ. ಈಗ 993 ರೂಪಾಯಿಂದ 1147 ರೂಪಾಯಿವರೆಗೂ 19 kg ಸಿಲಿಂಡರ್ ಏನಿತ್ತು, ಅದು ಇವಾಗ 3071 ರೂಪಾಯಿವರೆಗೂ ಹೋಗ್ಲಿಕ್ಕೆ ಚಾನ್ಸಸ್ ಇದೆ. ಕಲ್ಕಟ್ಟಾದಲ್ಲಾದ್ರೆ 3300, ನಮ್ಮ ಬೆಂಗಳೂರಲ್ಲಾದ್ರೆ 3000 ರೂಪಾಯಿ, ಈ ತರದ ಬದಲಾವಣೆಯನ್ನ ಇದರಿಂದ ಕಾಣಬಹುದು. ಆದ್ರೆ ಡೊಮೆಸ್ಟಿಕ್ ಸಿಲಿಂಡರ್ ಮೇಲೆ ಯಾವುದೇ ಬದಲಾವಣೆಯನ್ನ ಮಾಡಿಲ್ಲ, ಅದನ್ನ ಹಾಗೆ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಬಹುತೇಕ ಜನ ಅದನ್ನ ಯೂಸ್ ಮಾಡೋದ್ರಿಂದ ಅದರಲ್ಲಿ ಬದಲಾವಣೆ ಮಾಡೋದು ಬೇಡ ಅನ್ನುವಂತ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಅದನ್ನ ಹಾಗೆ ಇಟ್ಕೊಂಡಿರೋದನ್ನು ಕೂಡ ನಾವು ಗಮನಿಸಬಹುದು. ಇಲ್ಲಿ ಇನ್ನೊಂದು ಏನು ಅಂತಂದ್ರೆ, ನಾವು ಮತ್ತೆ ಎಲ್ಲರೂ 2 ಸಿಲಿಂಡರ್ ಇಟ್ಕೊಳ್ಳೋದು, ಒಂದು ಪೈಪ್ ಸಿಲಿಂಡರ್ ಇದ್ದಾಗ ಇದನ್ನು ಇಟ್ಕೊಳ್ಳೋದು, ಅದನ್ನೆಲ್ಲಾನು ತಡಿಬೇಕು. ಯಾಕಂತಂದ್ರೆ ಇದು ಪ್ಯಾನಿಕ್ ಬೈಯಿಂಗ್ ಶುರು ಆದಾಗ ಇವೆಲ್ಲವೂ ತೊಂದರೆ ಆಯ್ತು. ಸೊ ಅದನ್ನ ತಪ್ಪಿಸ್ಲಿಕ್ಕೆ ಕೇಂದ್ರ ಸರ್ಕಾರ ಇದರಿಂದ ಕ್ರಮ ಕೈಗೊಂಡಿದೆ. ನೀವು ಪೈಪ್ ಇದ್ರೆ ಯಾರನ್ನು ಸಿಲಿಂಡರ್ಸ್ 2 ಇಟ್ಕೊಳ್ಕೂಡುದು ಅನ್ನೋಂಥದ್ದನ್ನ ಮಾಡಿದೆ. ಸೊ ಹಾಗೇನೆ ವಿತೌಟ್ ಇದು KYC ಇಲ್ಲದೆ ಇದ್ರೆ ಇದನ್ನ ಮಾಡ್ಲಿಕ್ಕೆ ಆಗಲ್ಲ. ನೀವು ಪ್ರತಿಯೊಂದು ಇದನ್ನ OTP ಕೊಟ್ಟರೆ ನಿಮ್ಗೆ ಡೆಲಿವರಿ ಕೊಡ್ತಾರೆ ಅನ್ನುವಂಥ ಕೆಲಸವನ್ನು ಕೂಡ ಕೇಂದ್ರ ಸರ್ಕಾರ ಮಾಡಿದೆ. ಇದರಿಂದ ಒಂದಷ್ಟು ಸಿಲಿಂಡರ್ ಏನು ಸಮಸ್ಯೆ ಆಗಿತ್ತು, ಪ್ಯಾನಿಕ್ ಬೈಯಿಂಗ್ ಆಗಿ ಯಾರಾದ್ರೂ ಹೋರ್ಡಿಂಗ್ ಆಗ್ತಾ ಇತ್ತು, ಅದನ್ನ ತಪ್ಪಿಸಿದೆ. ಇದೊಂದು ನೇರವಾದ ಪರಿಣಾಮ ನನಗೆ ಕೊಲ್ಲಿ ಯುದ್ಧದಿಂದ ಕಾಣಿಸ್ತಾ ಇರೋದು. ಓಕೆ ಕೇಶವ್ ಸರ್, ಈಗ ಏನು ಗೊತ್ತಾ, ಸಿಲಿಂಡರ್ ಬೆಲೆ ಏನೋ ಜಾಸ್ತಿ ಆಗ್ತಿದೆ, ನನಗೇನು ಜನಸಾಮಾನ್ಯರ ಮೇಲೆ ಆ ಹೊರೆ ಅಂತ ಹೋಟೆಲ್ ಮಾಲೀಕರು ಬೇರ್ ಮಾಡಲ್ಲ ಸರ್. ಕೊನೆಗೆ ಟೀ ಕಾಫಿ ತಿಂಡಿ ಬೆಲೆ ಜಾಸ್ತಿ ಮಾಡ್ತಾರೆ, ಹಾಗೇನ್ ಗ್ರಾಹಕರಿಂದ ಅದನ್ನ ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಾರೆ ಅಂತ. ಪಾಪ ಮತ್ತೆ ಮಾಡಿದ್ದಾರೆ ಅವರು, ಈಗಾಗಲೇ ಅದನ್ನ ಮಾಡಿದ್ದಾರೆ ಅವರು. 10 ರೂಪಾಯಿ ಬಹುತೇಕ ಮಾಡಿದ್ದಾರೆ. ಆಲ್ರೆಡಿ ಏನ್ ಬ್ಲಾಕ್ ಮಾರ್ಕೆಟ್ ತರ್ತಾ ಇದ್ದಾರೆ. ಈಗ ಆಲ್ರೆಡಿ ಪ್ರೈಸಸ್ ಎಲ್ಲ ಇನ್ಕ್ರೀಸ್ ಆಗೋಗಿದೆ. ಯಾವ ಸಣ್ಣ ದರ್ಶನಿಗೆ ಇನ್ಕ್ರೀಸ್ ಆಗಿದೆ. ಹಾಗಂತ ಹೇಳಿ ಪ್ರೈಸ್ ಕಡಿಮೆ ಆದ ಮಟ್ಟಿಗೆ ಅವ್ರು ಮತ್ತೆ ಕಡಿಮೆ ಮಾಡುವಂತದ್ದೆಲ್ಲ ಏನಿಲ್ಲ. ಸೊ ಅದು ಎಂಡ್ ಆಫ್ ದ ಡೇ ಒಂದೇನಂದ್ರೆ, ಈಗ ಗ್ಯಾಸ್ ಹೆಚ್ಚಳ ಆಗಿದೆ ಅಂತೇಳಿ ಎಲ್ಲ ಹೋಟೆಲ್ ಮಾಲೀಕರು ಈಗ ಸಮಾನಾಂತರವಾಗಿ ಬೆಲೆಗಳನ್ನ, ತಿಂಡಿ ತಿನಿಸುಗಳ ಬೆಲೆಯನ್ನ ಹೆಚ್ಚಳ ಮಾಡ್ತಾರೆ. ಆದ್ರೆ ಗ್ಯಾಸ್ ಪ್ರೈಸ್ ಕಡಿಮೆ ಆಯ್ತು ಅಂತೇಳಿ ಏನು ತಿಂಡಿ ತಿನಿಸುಗಳ ಬೆಲೆ ಏನು ಕಡಿಮೆ ಮಾಡೋದಿಲ್ಲ. ಅದರಿಂದ ಲಾಭ ಯಾರಿಗೆ ಆಯ್ತು? ಹೋಟೆಲ್ ಮಾಲೀಕರಿಗೆ ಆಯ್ತು, ಜನಸಾಮಾನ್ಯರಿಗೆ, ಗ್ರಾಹಕರಿಗೆ ಬಿಟ್ಟು ಬೇರೆ ವಿಧಗಳನ್ನು ಬಳಸ್ತಾ ಇದ್ದಾರೆ. ಅಲ್ಲಿ ಅವ್ರಿಗೆ ಕಾಸ್ಟ್ ಎಷ್ಟು ರಿಡ್ಯೂಸ್ ಆಗಿದೆ ಅಂದ್ರೆ ಅದನ್ನ ಬೆನಿಫಿಟ್ ನ ಪಾಸ್ ಆನ್ ಮಾಡ್ತಿಲ್ಲ. ಸೊ ಇಲ್ಲಿ ಪ್ರಾಬ್ಲಮ್ ಇದೆ. ಯಾವಾಗ್ಲೂ ಒಂದು ಪ್ರಾಬ್ಲಮ್ ಬಂದಾಗ ಅದರದ್ದು ಲಾಭ ಪಡೆಯುವಂತ ಒಂದು ವ್ಯವಸ್ಥಿತವಾಗಿ ನಡೆಯುತ್ತಲ್ಲ, ಬಿಸ್ನೆಸ್ ಮೈಂಡ್ ಅಂತಾರೆ ಅದನ್ನ ಅಂತ. ಈಗ ಕೋವಿಡ್ ಅಲ್ಲಿ ಹೇಗಾಯ್ತು, ಹಾಸ್ಪಿಟಲ್ಸ್ ಹೇಗೆ ಇದ್ ಮಾಡಿದ್ರು, ಮೆಡಿಸಿನ್ಸ್ ಇಲ್ಲದೆ ಇದ್ರು ಮೆಡಿಸಿನ್ಸ್ ಆಯ್ತಲ್ವಾ, ಆ ಬ್ಯಾಲೆನ್ಸ್ ಆಯ್ತು. ಈಗ ಅದೇ ತರ ಈಗ ಗ್ಯಾಸ್ ಇಂದೊಂದು ಆಲ್ಟರ್ನೇಟ್ ವ್ಯವಸ್ಥೆ ಇದ್ರೂ ಕೂಡ ರೇಟ್ ಮಾತ್ರ ಜಾಸ್ತಿ ಇದೆ ಅಂತ. ಕೃಷ್ಣ ಸರ್,
ಪ್ರಶ್ನೆ ಇರೋದೇನು ಗೊತ್ತಾ, ಬ್ಯಾಂಕಿಂಗ್ ವಹಿವಾಟಲ್ಲಿ ಚೇಂಜಸ್ ಬಗ್ಗೆ ಮಾತಾಡ್ತಾ ಇದ್ವಿ. ನನಗೊಂದು ಕ್ಯೂರಿಯಾಸಿಟಿ ಸರ್, ನಾವು ಕೂಡ ಹೋಮ್ ಲೋನ್ ತೊಗೊಂಡಿದ್ದೀವಿ, ಕಾರ್ ಲೋನ್ ತೊಗೊಂಡಿದ್ದೀವಿ, ಈಗ ಅದರ ಬಡ್ಡಿ ದರ ಜಾಸ್ತಿ ಆಗುತ್ತೆ ಅಂತಾರೆ. ಸೊ ಜನಸಾಮಾನ್ಯರು ಹೆಂಗೆ ಸರ್, ಈಗ ಬರೋ ಆದಾಯಕ್ಕೆ ನಾವು ಇಂತಿಂತ ಇಷ್ಟಪ್ಪ ಅಂತ ಕ್ಯಾಲ್ಕುಲೇಟ್ ಮಾಡಿ ಫಿಕ್ಸ್ ಆಗಿದ್ವಿ, ಆಲ್ ಆಫ್ ಅ ಸಡನ್ ಮತ್ತೆ ಜಂಪ್ ಆಗುತ್ತಪ್ಪ ಅಂತ ಅಂದಾಗ ಸ್ವಲ್ಪ ಮಟ್ಟಿಗೆ ಆತಂಕನೇ ಇದು. ನೀವು ಹೇಳಿದ್ರಿ ಲಾಭ ತೊಗೊಂಡಿದ್ದೀವಿ ಸರ್, ಬಟ್ ಕಷ್ಟ ಅಂತ ಬಂದಾಗ ಅದು ನಮ್ಮ ಆದಾಯನೂ ಸ್ವಲ್ಪ ಜಾಸ್ತಿ ಆಗಿದ್ರೆ ಒಳ್ಳೇದಿತ್ತು ಅಂತ ಕೆಲವರು. ಮೇಡಮ್, ಬ್ಯಾಂಕು ಅಂತ ಇದನ್ನ ಬರೀ ದೂರದೊಂದೇ ಬೇಡ. ನಾನು ಕೂಡ ನಿಮ್ಮ ಥರನೇ ಒಬ್ಬ ನೌಕರಿ ಆದವನು. 83ಲಿ ನಾನು ಒಂದು ಮನೆ ಕಟ್ಟಕ್ಕೆ 40,000 ಲೋನ್ ಅಪ್ಲೈ ಮಾಡಿದ್ದಕ್ಕೆ 2 ವರ್ಷ ವೇಟಿಂಗ್ ಲಿಸ್ಟ್ ಕಾಯ್ಬೇಕಾಗಿತ್ತು. ಯಾಕೆ ಸರ್ ಅದಾದ್ರೆ ಆವಾಗ ಆ ಹಣದ ಇದು ನೋಡಿ, ಯಾವತ್ತು ಫೈನಾನ್ಸ್ ಅಂತ ಬಂದಾಗ ಡಿಮಾಂಡ್ ಅಂಡ್ ಸಪ್ಲೈ ಇದ್ದೇ ಇರುತ್ತೆ, ಅದು ತಿಳ್ಕೋಬೇಕು. ಹಣ ಅಂತ ಹೇಳಿದ್ಮೇಲೆ ಹಣ ದುಬ್ಬರ ಅದು ಬಂದಿರತ್ತೆ. ಆಮೇಲೆ ನಮ್ಮ ಸರ್ಕಾರನೂ ಕೂಡ, ಸರ್ಕಾರ ಏನು ಪುಕ್ಕಟ್ಟೆ ಇಲ್ಲ, ನಮ್ಮ ದುಡ್ಡಲ್ಲಿ ಅವ್ರು ಸರ್ಕಾರ ನಡೆಸಬೇಕು. ಇವಾಗ ಏನೋ ಪ್ಲ್ಯಾನಿಂಗ್ ಅಂತ ಹೇಳಿದ್ರು, ಬಜೆಟ್ ಅಂತ, ಅದು ವರ್ಷಕ್ಕೊಂದ್ಸಲ ಬಜೆಟ್ ಅಂತ, ಅದು ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ. ಇದು ವಾರ್ ಅನ್ನೋದು ಅನಿವಾರ್ಯ. ಆ ವಾರ್ ಅಂತ ಬಂದರೆ ಯಾವತ್ತು ಫಸ್ಟ್ ಶುರು ಆಗದೆ ಏನೋ ಪೆಟ್ರೋಲು, ಗ್ಯಾಸು, ಇಂಧನ. ನೋಡಿ, ಯಾವತ್ತು ಶುಭ ಕೆಲಸಕ್ಕೂ ಫೈರ್ ಬೇಕು, ಬೇರೆ ಯಾವ್ದಾದ್ರು ಕೆಲಸ ಬೇಕು ಅಂದ್ರೆ ಫೈರೇ ಬೇಕು. ನಾವು ಮುಂಚೆ ಯಾವತ್ತು ಮನೇಲಾಗ್ಲಿ ಯಾವತ್ತು ಸೌದೆ ಅಥವಾ ಇದ್ದಲು ಮಾಡ್ತಾ ಇದ್ದವರು, ನಾವು ಆಧುನಿಕ ಬೇಕು ಅಂತ ಗ್ಯಾಸಿಗೆ ಶಿಫ್ಟ್ ಓವರ್ ಆದ್ವಿ. ಗ್ಯಾಸಿಗೆ ಶಿಫ್ಟ್ ಓವರ್ ಆದಮೇಲೆ ಅದಕ್ಕೇನು ಬೆಲೆ ಆಗುತ್ತೋ ಕಾಲಕ್ಕೆ ತಕ್ಕಂತೆ ಕುಣಿದಾಡಲೇಬೇಕು ನಾವು. ಆಮೇಲೆ 60-70 ವರ್ಷದಲ್ಲಿ ಬ್ಯಾಂಕು ಹಣಕಾಸಿನ ಕ್ಷೇತ್ರದಿಂದ ಎಷ್ಟು ಬೆನಿಫಿಟ್ ಆಗಿದೆ ಅದನ್ನು ಥಿಂಕ್ ಮಾಡೋಣ. ಇವಾಗ ಹಾಲು, ಮಿಲ್ಕ್ ಪ್ರಾಡಕ್ಟ್ಸು, ಇವಾಗ ನಮ್ಮ ದೇಶ ಸೆಲ್ಫ್ ಸಫಿಷಿಯಂಟ್. ಇವಾಗ ಬೇರೆ ದೇಶಕ್ಕೆ ನಾವೇ ಮಿಲ್ಕ್ ಪ್ರಾಡಕ್ಟ್ಸ್ ಎಲ್ಲ ನಾವು ಕೊಡ್ತಾ ಇದ್ದೀವಿ. ಅದು ಒಂದು ವೈಟ್ ರೆವಲ್ಯೂಷನು. ಆಮೇಲೆ ಗ್ರೀನ್ ರೆವಲ್ಯೂಷನ್ನು. ಅಕ್ಕಿಗೆ ನಾವು ಒದ್ದಾಡ್ತಿದ್ವಿ, ಎಷ್ಟೋ ಮಿಲ್ಗಳಿಗೆ ತೊಗೊಂಡೋದ್ರೆ ಅಕ್ಕಿನ ಹಾಕಿದ್ರೆ ಕಲ್ಲು ಮಿಷಿನೇ ಕೆಟ್ಟೋಗ್ಬಿಡ್ತೀನಿ. ಇವತ್ತು ಬೆಳಿಗ್ಗೆ 5 ಗಂಟೆಗೆ ನೀವು ಯಾವುದಾದ್ರು ಬಿಗ್ ಬಾಸ್ಕೆಟು ಏನೋ ಹೇಳ್ತಿರಲ್ಲ, ನಾನಂತೂ ಮಾಡಲ್ಲ, ಪಾಪ ನಮ್ಮ ಮನೆ 5 ಗಂಟೆ ಬುಕ್ ಮಾಡಿದ್ರೆ 5:10ಕ್ಕೆ ಮನೆಗೆ ಡೆಲಿವರಿ ಮಾಡ್ತೇನೆ ಮೇಡಮ್, ಯಾವ ಅಂಗಡಿನೂ ತೆಗ್ದಿರಲ್ಲ. ಈ ಫೆಸಿಲಿಟಿ ಎಲ್ಲ ಬಂದಿದೆ, ಹೌದಾ? ಯಾವ ಫೆಸಿಲಿಟಿ ಬರುತ್ತೋ ಯಾವುದು ಪುಕ್ಕಟೆ ಬರಲ್ಲ. ನಥಿಂಗ್ ಕಮ್ಸ್ ಫ್ರೀ. ಸೊ ಯು ಹ್ಯಾವ್ ಟು ಪೇ ಫಾರ್ ಇಟ್. ಸೊ ಯಾವತ್ತು ಏನೋ ನಮ್ಮ ದೇಶದಲ್ಲಿ ಈ ಫ್ಯೂಯಲ್ ಬಗ್ಗೆ, ಅದು ಏನೋ ಈ ಪೆಟ್ರೋಲಿಯಂ ರಿಲೇಟೆಡು, ಕ್ರೂಡ್ ಆಯಿಲ್ ರಿಲೇಟೆಡು ನಾವು ಸೆಲ್ಫ್ ಸಫಿಷಿಯಂಟ್ ಅಲ್ಲ. ನಮಗಿರೋದೇನು ಒಂದೇ ಒಂದು ONGC, ಅದು ಆಫ್ ಶೋರ್ ಡ್ರಿಲ್ಲಿಂಗ್ ಕೆಲವೊಂದು ಅಷ್ಟೇ. ಮಿಕ್ಕಿದ್ದೆಲ್ಲ ಈ ಒಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಕೇವಲ ಒಂದು 50 ವರ್ಷದಿಂದ ಶುರು ಆಯಿತು. ಅಲ್ಲಿ ತನಕ ಯಾರು ಕೇಳೇ ಇರಲಿಲ್ಲ. ದುಬೈ, ಅಬುದಾಬಿ, ಗಲ್ಫು, ಕತಾರ್ ಯಾರು ಕೇಳೇ ಇರಲಿಲ್ಲ. ಇವಾಗ ಅದು ಆ ಕೆಲವೇ ಜಾಗ ಸುಮಾರು ಒಂದು 30% ಫ್ಯೂಯಲ್ಲು ಸಪ್ಲೈ ಮಾಡ್ತಾ ಇದೆ. ಇವಾಗ ಅವರು ನಮ್ಮ ಜುಟ್ಟನ್ನು ಹಿಡ್ಕೊಂಡು ಅಲ್ಲಾಡಿಸ್ತಾ ಇದ್ದಾರೆ, ಆಯ್ತಾ? ಯಾವಾಗ ಅದ್ರದ್ದು ಸರಬರಾಜು ಕಡಿತ ಬಿತ್ತು, ಆವಾಗ ನಮಗ ಕತ್ತಿಗೆ ಕಂಟಕ ಬಂತು ಅಂತ. ಸೊ ಯಾವತ್ತೂ ತಿಳ್ಕೊಳ್ಳಿ, ಫಸ್ಟು ಫ್ಯೂಯಲ್ ಗೇಟ್ ಬಿತ್ತು ಅಂದರೆ ಸಪ್ಲೈ ಚೈನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಬರಬೇಕೋ ಅದು ಬಂದರಿಗೆ ಬರಬೇಕು. ಬಂದರೆ ಟ್ರಾನ್ಸ್ಪೋರ್ಟೇಷನ್ ಏನಾಗಬೇಕು, ಇಲ್ಲ ಗೂಡ್ಸಲ್ಲಿ ಹೋಗ್ಬೇಕು, ಇಲ್ಲ ಲಾರಿಲಿ ಹೋಗ್ಬೇಕು, ಪರದಲ್ಲಿ ಬರಲೇಬೇಕು. ಅಲ್ಲಿಂದ ಫರ್ದರು ಕಾಸ್ಟ್ ಬಿದ್ದೇ ಬೀಳುತ್ತೆ. ಸೊ ಆದ್ದರಿಂದ ಲೆಟ್ ಅಸ್ ಬಿ ಪ್ರಿಪೇರ್ಡ್. ಹಿಂದೆ ಎಲ್ಲ ನಾವು ಎಲ್ಲ ಕೇವಲ 400 ರೂಪಾಯಿಗೆ ಸಂಬಳಕ್ಕೆ ಸೇರ್ಕೊಂಡಿದ್ವಿ. ಇವಾಗ ಯಾರು 400 ರೂಪಾಯಿ ಸಂಬಳ ಅಂದರೆ ಅವನು ಹಿಂಗೆ ಚಿಟಿಕೆ ಹೊಡೆಯೋದ್ರಲ್ಲಿ 400 ರೂಪಾಯಿ ಸಂಬಳ ಸಂಭಿಸ್ತಾನೆ. ಸೊ ಸಂಬಳಗಳು ಜಾಸ್ತಿ ಆಗಿದೆ, ವರಮಾನವೂ ಜಾಸ್ತಿ ಆಗಿದೆ. ಈ ಬೆಲೆ ಜಾಸ್ತಿಗಳಿಗೂ ನಾವು ಅದಕ್ಕೆ ಅಡ್ಜಸ್ಟ್ ಹಾಕೊಂಡು ಹೋದರೆ ನಾವು ಬದುಕ್ಬೋದು, ಇಲ್ಲ ಅಂದರೆ ಗೋಣಕೊಂಡು ಒಂದೇ ಕಡೆ ಕೂತಿರ್ಬೇಕಾಗುತ್ತೆ. ಓಕೆ ಸರ್, ವಾಪಸ್ ಬರ್ತೀನಿ, ಇದ್ರ ಬಗ್ಗೆ ಚರ್ಚೆ ಮುಂದುವರ್ಸೋಣ. ಬಹುತೇಕ ಜನಸಾಮಾನ್ಯರ ಪ್ರಶ್ನೆ ಏನಪ್ಪಾ ಅಂದ್ರೆ, ಬೇಸಿಕ್ ನೀಡ್ ಅಂದ್ರೆ ಪೆಟ್ರೋಲ್ ಡೀಸೆಲ್, ಪ್ರತಿನಿತ್ಯ ಕೂಡ ವೆಹಿಕಲ್ಸ್ ಮೂವ್ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಕೂಡ ಸಿಗುತ್ತಾ ಸಿಗಲ್ವಾ ಅನ್ನುವಂಥ ಆತಂಕ ಇತ್ತು. ಸಿಕ್ಕರೂ ಕೂಡ ಅದರ ರೇಟ್ ಹೈಕ್ ಆಗುತ್ತೆ ಇನ್ನು ಮುಂದೆ ಅಂತ ಕೇಳ್ತಾ ಇದ್ದೀವಿ.